ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ನೋಡ್ರಿ ಗೋವನ್ ಕಪ್ಪಕ್ಕ ನಮ್ಮ ಹುಡುಗರು ಸೌಂಡ್ ಹಾಕ್ಯಾರ. ಕಾರ್ಯಕ್ರಮ ಕೊಂತೇವಿ. ನಮ್ಮ ದೇವರಾಜನ ಯೂಟ್ಯೂಬ್ ಬೊಂಬಡ ಇದ್ದಿತ್ತು. ಏನೋ ಮಾಡಿ ನನ್ನ ಫೋನಿಂದ ಒಳ್ಳೆ ಬಂತು. ಅದ ದೊಡ್ಡ ಖುಷಿ. ಮಲ್ಲು ಅಣ್ಣ ನಮಗೆ ಭಾಳ ಸಪೋರ್ಟ್ ಮಾಡಿದ. ದೊಡ್ಡ ಚಾನಲ್ ಕೊಟ್ಟವ ಅಣ್ಣ. ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಅಣ್ಣ ನಿನಗೆ. ನಮ್ಮ ನೋಡ್ರಿ ನಮ್ಮ ಕಾಮಿಡಿ ಏನು ಬಟ್ ಯಾವ್ದಾರ ತೊಡನಾಗ ಇರ್ತಾರ ಅವರು. ಏನು ಹೇಳ್ಬೋದು ಯಾರು ಮಾತು ಏನು ಹೇಳ್ರಿ. ಕಾರ್ಯಕ್ರಮಕ್ಕೆ ಹೊಂಟೇವ್ರಿ. ಸ್ವಲ್ಪ ನಮ್ಮ ಭರ್ಜರಿ ಹರೀಶ್ ಅವರು ದೇವರಾಜ್ ಅವರು ಟೆನ್ಷನ್ ಆಗಿದ್ರ ಟೆನ್ಷನ್ ಫ್ರೀ ಆಗೈತಿ. ನಾವು ಕಾರ್ಯಕ್ರಮಕ್ಕೆ ಹೊಂಟೇವಿ. ಅಂದ್ರೆ ಈಗ ಗೋಂಕೊಪ್ಪಕ್ಕೆ ಅವ್ರು ಹೊಸ ಸೌಂಡ್ ತಂದಾರಂತ. ಅವ್ರ ಸೌಂಡ್ ಪೂಜೆ ಇನ್ವೈಟ್ ಮಾಡ್ಯಾರ. ನಾವು ನಮ್ಮ ಎಗ್ರೆಸ್ ಮಂಜು ಅವರು, ಹರೀಶ್ ಅವರು ಎಲ್ಲ ಹೋಗ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಹೋಗಕ್ಕೆ ಏನಪ್ಪ ಅಂದ್ರೆ ಅಲ್ಲಿ ಮಟನ್ ಮಾಡ್ಯಾರ ಅಂತೇಳಿ ಒಂದು ಇಷ್ಟಕ್ಕೆ ಹೊಂಟೇವಿ. ಅಲ್ಲಿಲ್ಲ ಅಂದರೂ ನಮ್ಮ ದೇವ್ರು ಎಲ್ಲರ ದಾಬಾದಾಗ ಈಗ ಅವ್ರು ಯೂಟ್ಯೂಬ್ ಓಪನ್ ಆಗಿದ್ದಕ್ಕೆ ಉಣಿಸ್ಬೋದು. ಹರೀಶ್ ಅವರು ಉಣಿಸ್ಬೋದು. ಬಟ್ ಇನ್ನೊಂದು ಕರ್ಕೊಂಡು ಹೊಂಟೇವಿ. ಸಿದ್ಧ ಅನ್ನೋದು ಬೋಕಡ ಅದ. ಸಿದ್ದು ಚಲೋ ಅದ. ನಾವು ಸಿದ್ದು ಜೋಡಳಿ ಅವರು ಒಳ್ಳೆ ಹುಡುಗ. ಸಾಕಿಲ್ಲ ಏನ ಹೊಂಟೇವಿ. ಮಂಜು ಅವರು ಬರ್ತಾರ ನೋಡ್ರಿ. ಮಂಜು ಅವರು ಊರ್ ಆಕ್ಟಿಂಗ್ ಮಾಡ್ತಾರ ಅವ್ರು. ಆಗಾಗ ತೋಪ ಇವತ್ತು ನಾವು ಗೋವನ್ಕೊಪ್ಪಕ್ಕೆ ಹೊಂಟೇವಿ. ಅದೇ ರೀತಿಯಾಗಿ ನಮ್ಮ ಭರ್ಜರಿ ಹರೀಶ್ ಅಣ್ಣ ದೇವರಣ್ಣ ಈಗ ನಕ್ಕೊಂತ ಕುಂತಾರ. ಅದ ಒಂದು ಖುಷಿ ಆತ. ನಮ್ಮ ಸಿದ್ದು ಜೋಡಳ್ಳಿ ಅವ್ರಿಗೆ ದವಾಖಾನೆ ಹೋಗ್ಯಾರ. ಯಾಕಪ್ಪ ಅಂದ್ರ ಅವ್ರಿಗೆ ಪ್ರಾಬ್ಲಮ್ ಆಗೈತಿ. ಸಿದ್ದು ಅವ್ರಿಗೆ ಹಾಸ್ಪಿಟ್ಲ್ ಹೋಗಿದ್ದಾರೆ. ಈ ಕೆಲವೇ ನಿಮಿಷದಲ್ಲಿ ಬಂದ್ರು ಸಿದ್ದು ಅವರು. ಈಗ ಅದೇ ರೀತಿಯಾಗಿ ನಮ್ಮ ಭರ್ಜರಿ ಹರೀಶ್ ಅಣ್ಣ ನಾನು ಮುಂದ್ಕೊಂಡಿರ್ತೀನಿ. ಅದ ನೋಡ್ರಿ ಮಸ್ತ್ ನಮ್ಮ ದೇವರಾಜ್ ಅವ್ರು ಹೊಸ ಹಾಡು ಹಾಡಿದ್ರು. ಕೇಳ್ಕೊತ ಹೊಂಟಿದ್ವಿ. ಆ ಹಾಡು ಹಚ್ಕೊಂಡು ಹೊಂಟಿದ್ವಿ. ಅವ್ನು ಹಾಕ್ತಿದ್ವಿ. ಸ್ವಲ್ಪ ರಿವೀಲ್ ಮಾಡೋದು ಬೇಡ ಅಂತೇಳಿ ಬಿಟ್ಟೇವಿ. ಮಸ್ತ್ ಹಾಡು ಹಚ್ಕೊಂಡು ನಕ್ಕೊಂತ ಹೊಂಟಿದ್ವಿ. ನಾವು ಎಲ್ಲ ಕೊಡಿದ್ರೆ ನೋಡ್ರಿ ನಕ್ಕೊಂತ ನಗಿಸ್ಕೊಂತ ಏನಾರು ಕಾಮಿಡಿ ಮಾಡ್ಕೊತ ಹೋಗಿರ್ತೀವಿ. ಯಾಕಂದ್ರೆ ಡ್ರೈವರ್ಗೆ ನಿದ್ದೆ ಬರಬಾರ್ದು, ಬೇಸರ ಆಗ್ಬಾರ್ದು ಯಾರಿಗೆ ಅಂತೇಳಿ ನಮ್ಮ ಸಿದ್ದು ವಿಡಿಯೋ ಮಾಡ್ಕೊಳತ್ತಿದ್ದ. ಬರೀ ಮತ್ತೆ ಏನೇನು ಮಾಡೀವಿ ನೆಕ್ಸ್ಟ್ ಹೇಳ್ತೀನಿ. ನೋಡ್ರಿ ಫೈನಲ್ ಆಗಿ ನಾವು ಗೋವನ್ಕೊಪ್ಪ ಗ್ರಾಮಕ್ಕೆ ಬಂದೀವಿ. ಇನ್ನೇನು ನಮ್ಮ ಬ್ರದರ್ ಸೌಂಡ್ ಹಾಕ್ಯಾರ. ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇನ್ನೊಬ್ರು ಕಲಾವಿದರು ನಮ್ಮ ಅಣ್ಣ ಮಾದೇವಣ್ಣ. ಸೈಜ್ನ್ಯಾಗ ಚೇಂಜ್ ಮಾಡೀವಿ. ಸ್ವಲ್ಪ ಕಲರ್ನೇ ಚೇಂಜ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಪೂಜೆ ಸ್ಟಾರ್ಟ್ ಮಾಡೇ ಬಿಟ್ರಿ. ಪೂಜೆ ಮಾಡಕತ್ತಿದ್ವಿ. ಹತ್ತದ ಮೇಲೆ ಸೌಂಡ್ ಇತ್ತು. ಯಾರು ಸೌಂಡ್ ಬೇಕಾದ್ರೆ ನಮ್ಮ ಮಲ್ಲಿಕಾರ್ಜುನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಂಬರ್ ಹಾಕಿರ್ತೀನಿ. ಬೈಲಹೊಂಗಲ ತಾಲೂಕು ಗೋವನ್ಕೊಪ್ಪ ಗ್ರಾಮದ ಸೌಂಡ್. ದೇಹಿ ನಮಸ್ತುತೆ ಜ್ಞಾನಂ ದೇಹಿ ಸ್ಮೃತಿ ದೇಹಿ ವಿಶ್ವಾಂ ವಿಷ್ಣಾದಿ ದೇವತೆ ಪ್ರತಿಷ್ಠಾಂ ಸೇವಿತಾ ದೇಹಿ ಶಕ್ತಿಂ ಶಿಷ್ಯ ಪ್ರಮೋಯೋಧಿಯಃ ಸ್ಮೃರು ಶುದ್ಧ ಜ್ಞಾನ ಶಕ್ತಿ ಬುದ್ಧಿಶಕ್ತಿ ಸ್ವರೂಪಿಣಿ ಪ್ರತಿಭಾ ಕಲ್ಪನಾ ಶಕ್ತಿಯ ಚ ತಸ್ಮೈ ನಮೋ ನಮಃ. ಸೌಂಡ್ ಸಿಸ್ಟಮ್ ಹಾಗೂ ಆರ್ಕೆಸ್ಟ್ರಾ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ವಿಶೇಷವನ್ನು ತಿಳಿಸ್ತೀನಿ. ಯಾಕಂದ್ರೆ ನಾನು ಇಲ್ಲೇ ಪಕ್ಕದ ಊರು ತಡ್ಕೊಡೋದವಳು. ಏನಾದರೂ ಸೌಂಡನ್ನು ಹೇಳಬೇಕಿತ್ತಂದ್ರೆ ಬೆಳವಾಡಿಗೆ ಹೇಳಬೇಕಿತ್ತು, ಇಲ್ಲಾಂದ್ರೆ ಧಾರವಾಡಕ್ಕೆ ಹೇಳಬೇಕಿತ್ತು ನಾವು.
ಅವ್ರೇನಂತಿದ್ರಂದ್ರೆ ನಮ್ಗೆ ಭಾಳ ಏನು ಖುಷಿ ಆತಂದ್ರೆ ನಮ್ಮ ಊರಿನ ಪಕ್ಕನ ನಮ್ಮ ಅಣ್ಣಗಳನ್ನ ಒಂದು ಅದ್ಭುತವಾದ ಸೌಂಡನ್ನ ನಮಗೋಸ್ಕರ ಅದೇನೋ ದೇವ್ರು ಕೂಡಿಸ್ಕೊಟ್ಟ ನನಗೆ ಇದೇ ಸಾಕ್ಷಿ ಅನ್ಕೋತೇನಿ. ಅವ್ರಿಗೆ ಹೇಳೋದೇನಂದ್ರೆ ಸಡನ್ ಆಗಿ ಯಾರು ದೊಡ್ಡವರಾಗಕ್ಕ ಸಾಧ್ಯ ಇಲ್ಲ. ಒಂದ ವರ್ಷಕ್ಕೆ ಲಾಭ ಬರ್ತೈತಿ ಅಂತ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಇದು ಸೀಸನ್ ವೈಸ್ ಇದ್ದಂತಹ ಒಂದು ಕಾರ್ಯಕ್ರಮಗಳು. ಯಾಕಂದ್ರ ನಮ್ಮ ದೇವಣ್ಣಾಗಿರ್ಬೋದು, ಮಾದೇವಣ್ಣಾಗಿರ್ಬೋದು, ಹರೀಶಣ್ಣಾಗಿರ್ಬೋದು, ಇಲ್ಲಿ ಕುಂತಂತ ಹಲವಾರು ಕಲಾವಿದರು ಕೇವಲ ಒಂದೇ ವರ್ಷಕ್ಕೆ ಸ್ಟಾರ್ ಆಗಿಲ್ಲ, 5 ತಿಂಗಳಿಗೆ ಸ್ಟಾರ್ ಆಗಿಲ್ಲ, ವರ್ಷಾನುಗತ್ಲೆ ಶ್ರಮದಿಂದನೇ ಈ ಒಂದು ಸ್ಥಿತಿ ಒಳಗೆ ಅವ್ರು ಅದಾರ. ಇಂಥ ಉನ್ನತ ಸ್ಥಿತಿ ಒಳಗೆ ಅವರೆಲ್ಲ ಅದಾರ. ದಯವಿಟ್ಟು ಅದನ್ನೇ ಹೇಳ್ತೇನೆ ನಾನು, ಕಲಾವಿದರು ಆಗ್ಬೇಕಂದ್ರ ಯಾವುದೇ ಒಂದು ಸೌಂಡ್ ಸಿಸ್ಟಮ್ ಅನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರ ಅದಕ್ಕೆ ತಾಳ್ಮೆ ಮತ್ತು ಪರಿಶ್ರಮ ತುಂಬಾ 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 ಮುಖ್ಯವಾಗ್ತದ ನಮ್ಮಂತಹ ಕಲಾವಿದರಿಗೆ ಮತ್ತು ಸೌಂಡ್ ಸಿಸ್ಟಮ್ ಅವ್ರಿಗೆ. ಯಾಕಂದ್ರ ಕಲಾವಿದರು ಹೊರಹೊಮ್ಮಬೇಕಾದ್ರೆ ಮುಖ್ಯವಾದಂತಹ ಅಂಶ ಏನಂದ್ರ ಧ್ವನಿವರ್ಧಕ. ನಮ್ದು ಏನೇ ಒಂದು ಕಾರ್ಯವನ್ನ ನಾವು ಅಲ್ಲಿ ಏನಾದ್ರೂ ಪ್ರತಿಬಿಂಬಿಸ್ಬೇಕಂದ್ರೆ ಹೇಳಿ ಅದಕ್ಕೆ ಸೌಂಡ್ ಸಿಸ್ಟಮ್ ಬಹಳ ಮುಖ್ಯವಾಗಿರ್ತೈತಿ. ಸೌಂಡ್ ಸಿಸ್ಟಮ್ ಅವರು ನಮ್ಮ ಜೊತೆ ಹೆಂಗ್ ಕೋಆಪರೇಟ್ ಮಾಡ್ತಾರ ಅದಕ್ಕಿಂತ 10 ಪಟ್ಟು ಕಲಾವಿದರಾದಂತಹ ನಾವು ಅವ್ರ ಜೊತೆ ಕೋಆಪರೇಟ್ ಮಾಡಿದಾಗ ಸಾಧ್ಯವಾಗ್ತೈತಿ ಕಲಾವಿದರು ಮತ್ತು ಸೌಂಡ್ ಸಿಸ್ಟಮ್ ಅವರ ಬಾಂಧವ್ಯ ಅಂತ ಹೇಳಿ ಒಂದು ಮಾತನ್ನ ಹೇಳಕ್ಕೆ ಅಪೇಕ್ಷೆ ಪಡ್ತೇನೆ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಒಂದು ಗಣೇಶ ನಮ್ಮ ಜ್ಯೋತಿ ಅಕ್ಕ ಅವರು ಒಳ್ಳೆ ರೀತಿಯಿಂದ ಶುಭಾಶಯ ಕೋರಿ ಹಾಡು ಸ್ಟಾರ್ಟ್ ಮಾಡಿದರು. ಇನ್ನು ನಮ್ಮ ಸರತಿ ಬರ್ರಿ. ಅನ್ನೋ ನಂಬರ್ ಮೋಸ್ಟ್ಲಿ ಎತ್ತಂಗಿಲ್ಲ. ಆಮೇಲೆ ಕಾಲ್ ಮಾಡಿದೆ ಅಕ್ಕ ಹಿಂಗೆ ಅಂತ ನಮ್ಮ ಮಲ್ಲಿಕಾರ್ಜುನ ಅವ್ರು ನಾವು ಮಾತಾಡಿದ, ಆಯ್ತು ಅಣ್ಣ ಬರ್ತಾನೆ ಖಂಡಿತವಾಗಿ ಅಂತ ಒಂದ ಮಾತಿಗೆ ಹ್ಞೂ ಅಂತಂದ್ಲ. ಸ್ವಲ್ಪ ಕಾಸಿದೇವಕ್ಕ, ಸ್ವಲ್ಪ ಒಂದು ಏನೋ ಸಮಸ್ಯೆ ಆಗಿತ್ತ, ಲೇಟ್ ಆಯ್ತು ಇವತ್ತು ಬರೋಕೆ. ನಿಮಗೂ ಕ್ಷಮೆ ಇರಲ್ರಿ, ಸ್ವಲ್ಪ ಒಂದು ಏನೋ ಸಮಸ್ಯೆ ಆಗಿತ್ತ, ಅದು ಬಗೆಹರಿಸ್ಕೊಂಡು ಬರ್ಬೇಕಂತಂದ್ರೆ ಇಷ್ಟೊತ್ತಾಯ್ತು. ಅದಕ್ಕೆ ನಿಮ್ಮೆಲ್ಲ ಕಾಸಿದ್ದಕ್ಕೆ ನಮ್ಗೆ ಕ್ಷಮೆ ಇರಲಿ. ಬಾ ಪ್ರಕಾಶ್ ಬರ್ರಿ ಮ್ಯಾಗು ಬಾ ಮಲ್ಲಿಕಾರ್ಜುನ. ಆಲ್ ದ ಬೆಸ್ಟ್. ಇವತ್ತಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡಾಕತ್ತಿ, ಒಳ್ಳೇದಾಗಲಿ. ಯಾವುದೋ ಟೀಕೆಗಳು ಬರಲಿ, ಯಾವುದೋ ಕಷ್ಟ ಬರಲಿ, ಏನೋ ಬರಲಿ, ಜ್ಯೋತಿ ಅಕ್ಕ ಹೇಳ್ದಂಗೆ ಒಮ್ಮೆಗೆ ಯಾರಿಗೆ ಯಶಸ್ಸು ಸಿಗೋದಿಲ್ಲ. ಯಶಸ್ಸು ಸ್ವಲ್ಪ ಲೇಟಾಗಿ ಸಿಗ್ತೈತಿ, ಯಾರು ಲೇಟೆಸ್ಟಾಗಿ ಸಿಗ್ತೈತಿ. ಯಾಕಕ್ಕ ಅಕ್ಕ ಹೇಳ್ದಂಗೆ ಒಂಥರ ನಮ್ಮ ಚಾಮುಂಡಿ ಅಕ್ಕ ಎಲ್ಲ ಹಾಡೋಕ್ಕೂ ಸಹಿ, ಡ್ಯಾನ್ಸಿಗೂ ಸಹಿ, ಎಲ್ಲದಕ್ಕೂ ಸಹಿ ಅದಾಳ. ಅಕ್ಕನ ಕಡೆಯಿಂದ ಓಪನಿಂಗ್ ಆಗೈತಿ. ಇವತ್ತಿಂದ ನಿನ್ನ ಜರ್ನಿ ದೊಡ್ಡದಾಗಿ ಬೆಳೀಲಿ. ಬೈಲ್ ಹೊಂಗಲ್ದಾಗ ಯಾವ ಸೌಂಡ್ ಮೈಲಾರಲಿಂಗೇಶ್ವರ ಸೌಂಡ್ ಐತಪ್ಪ ಅಂತಂದ್ರೆ ಮಸ್ತ್ ಐತಪ್ಪ ಸೌಂಡ. ನಾವು ಧಾರವಾಡದಿಂದ ಬಿಟ್ಟು ಇಲ್ಲಿ ಬರ್ಬೇಕು ಸೌಂಡಿಗೆ, ಮಲ್ಲಿಕಾರ್ಜುನ ಸೌಂಡ್ ಹಾಕಿ ಕೊಡಪ್ಪ ಅಂತಂದ್ರೆ ಆ ಥರ ಇಂಪ್ರೂವ್ ಆಗ. ನಾಳೆ ನಮ್ಗೆ ಡೇಟ್ ಸಿಗಬಾರ್ದನಿ ಹೇಳಕತ್ತ ಮಲ್ಲಿಕಾರ್ಜುನ ಅಂದ್ರೆ ಬ್ಯಾಡಕೆರೆ ಹಣ ಬುಕ್ ಆಗಿ ನನ್ನ ರೇಂಜಿಗೆ ಬೆಳೀರಿ. ನಮ್ಮ ಪ್ರಕಾಶ್ ಅವರು ಭಾಳ ಚಂದ ಹಾಡು ಹಾಡಕತ್ತಾರ. ಅವರು ಆರ್ಕೆಸ್ಟ್ರಾಕ್ಕೆ ಬಂದಾರ. ಇದು ಇವತ್ತಿಂದ ನಮ್ಮ ಟೀಮ್ ಒಳಗೆ ಒಂದು ಸಲ ಹಾಡಿನೂ ಹಾಡ್ಯಾರ, 1-2 ಸತಿ. ಇವರು ಯಾವತ್ತಿದ್ರು ನಮ್ಮ ಸದಾ ಕಾಲ ನಮ್ಮ ಟೀಮ್ನಾಗ ನಾವು ಇವ್ರನ್ನ ಸ್ವಲ್ಪ ನಮ್ಮ ದೇವರಾಜ್ ಅವರಾತು ನಾವತ್ತು ಇವ್ರನ್ನ ಇನ್ನೂ ಹೆಚ್ಚಿನ ಅವಕಾಶ ಕೊಟ್ಟ ಇವಂಗೂ ಇನ್ನೂ ಸ್ವಲ್ಪ ಮ್ಯಾಗ ಬೆಳಕ್ಕೆ ಒಂದು ಪ್ರೋತ್ಸಾಹ ಮಾಡ್ತೀವಿ ಅಂತೇಳಿ ನಮ್ಮ ಜ್ಯೋತಿ ಅಕ್ಕ ನಾವು ಹೇಳಕತ್ತೀವಿ. ಪ್ರಕಾಶ್ ಅವರ ಒಳ್ಳೇದಾಗಲಿ, ಇವತ್ತಿಂದ ನಿಮಗೂ ಒಳ್ಳೇದಾಗ್ಲಿಪ್ಪ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ನಮ್ಮ ದೇವರಾಜ್ ಅವ್ರು ಬಂದು ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮತ್ತೆ ಚಾಲನೆ ಮಾಡ್ಬೇಕಂತ ಕೇಳ್ಕೊತೀವಿ. ನಮ್ಮ ದೇವರಾಜ್ ಅವರು ಒಂಥರ ಸಣ್ಣ ಮಗುವಿನ ಮನಸ್ಸಿದ್ದಂಗೆ ರೀ. ಯಾರು ಏನೋ ಕರೀಲಿ ಯಾವುದಕ್ಕೂ ಅಲ್ಲಿ ಅನ್ನೋದಿಲ್ಲ, ಯಾವುದೂ ಬೇಜಾರಾಗೋದಿಲ್ಲ. ಫಸ್ಟ್ ನಮ್ಮನ್ನು ಮುಂದೆ ಬಿಟ್ಟು ತಾವು ಹಿಂದಿರ್ತಾನೆ ಅಂತ. ಅವರ ಕಂಠ ಸಿರಿಯಲ್ಲಿ ಒಂದು ಗೀತೆ ಕೇಳ್ಕೊಂಬರ್ನು. ಹಾಡು ಫುಲ್ ಹಾಕಿದ್ರೆ ಕಾಪಿ ರೇಟ್ ಬರ್ತೈತಿ, ಸ್ವಲ್ಪ ಈ ರೀತಿಯಾಗಿ ನಮ್ಮ ಮಹಾದೇವಣ್ಣವರು, ನಮ್ಮ ಜ್ಯೋತಿ ಅಕ್ಕ ಅವರು ಒಳ್ಳೆ ಸಾಂಗನ್ನು ಹಾಡಿ ಮತ್ತೊಮ್ಮೆ ಶುಭಾಶಯ ತಿಳಿಸಿ ನಮ್ಮ ಗೋವನಕೊಪ್ಪದಾಗ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಿದ್ದು ಮತ್ತು ನಾನು ಒಂದು ಮಸ್ತ್ ಲವ್ ಫೀಲಿಂಗ್ ಜನಪದ ಹಾಡಿದ್ದೀವಿ. ಕೇಳ್ಕೊಂಬರು ಬರ್ರಿ ಅದನ್ನು. ನೀ ಮಾಡಿದ ಮೋಸಕ್ಕ ಜೀವದ ಗೆಳತಿನಿ ನನಗ ಸಿಗಲಿಲ್ಲ. ನೀ ಮಾಡಿದ
ಈ ರೀತಿಯಾಗಿ ಹಲವಾರು ಕಲಾವಿದರು ಒಳ್ಳೊಳ್ಳೆ ಗೀತೆಯನ್ನು ಹಾಡಿದರು, ಶುಭಾಶಯ ತಿಳಿಸಿದರು. ನಮ್ಮ ಮಲ್ಲಿಕಾರ್ಜುನ ಅವರು ಹಾಗೆ ನಮ್ಮ ಪ್ರಕಾಶ್ ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ತಿಳಿಸ್ತಾ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಬಂತಂಥ ಎಲ್ಲ ಕಲಾವಿದರಿಗೂ ಒಂದು ಸನ್ಮಾನಿಸಿ ನಮಗೆ ಗೌರವ ಸೂಚಿಸಿದರು. ನಾವು ಎಲ್ಲರೂ ಒಳ್ಳೆಯದಾಗಲಿ ಅಂಥೇಳಿ ಶುಭ ಕೋರಿ ಬಂದ್ವಿ. ಇದೇ ಥರ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿರಿ, ಬೆಳೆಸ್ರಿ ಅಂತ ಹೇಳ್ತೀನಿ. ನಮಸ್ಕಾರ.